ಸರ್, ಸುಧಾಕರ್ ಅವರು ಕೂಡ ತಮ್ಮ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತೀರಿ ಅಂತ? ಅದು ಕಂಟಿನ್ಯೂಸ್ ಆಗಿ ಇರ್ತದೆ. ಅದ್ರದ್ದು ದೊಡ್ಡವ್ರು ಹೇಳವ್ರೆ ಒಂದು ಸಾರಿ ಮಾತಾಡ್ತೀವಿ ಅಂತೇಳಿ. ನಾನು ಹೇಳ್ತಕ್ಕಂಥದ್ದು ನನ್ನ ಕ್ಷೇತ್ರ ಭಾಳ ಬಲಿಷ್ಠವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೈಕಲ್ ತುಳ್ಕೊಂಡು ಕಟ್ಟಿರೋದು ನಾವೆಲ್ಲ ನಮ್ಮ ಕಾರ್ಯಕರ್ತರು. ನೀವು ಲೋಕಸಭಾ ಸದಸ್ಯರಾಗಿದ್ದೀರಿ, 85,000 ಲೀಡ್ ಕೊಟ್ಟಿದ್ದೀವಿ ನಾವು. ತಿರ್ಗಾ ನಿಂತ್ಕೊಂತೀರ, ತಿರ್ಗಾ ಲೀಡು ಅದಕ್ಕಿಂತ ಜಾಸ್ತಿ ನಾವು ಕೊಡ್ತೀವಿ. ಆದರೆ ಮಧ್ಯದಲ್ಲಿ ಬಂದಲ್ಲಿ ರಾಜಕೀಯ ಮಾಡಿ ಗುಂಪು ಮಾಡೋವಂಥ ಕೆಲಸ ನೀವು ಮಾಡೋದು ಬೇಡ. ನೀವು ಮಾಡಿದಕ್ಕೋಸ್ಕರ ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀನಿ, ನಾನು ಅದರ ಕಡೆಗೆ. ಸೊ ನಿಮ್ಮ ಪಾಡಿಗೆ ನೀವು ಇಲ್ಲಿ ಸುಮ್ಮನೆ ಇತ್ತು ಅಂದರೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ. ಇಬ್ಬರು ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ನಾಳೆ ಇಬ್ಬರು ಸೇರಿ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕು. ನಾನಂತೂ ಪ್ರಾರಂಭ ಮಾಡಿದ್ದೆ RSS ಇಂದ. ನಾನು ಮುಕ್ತಾಯ ಆಗೋದು ಇದೇ ಸಂಘಟನೆಯಲ್ಲಿ. ನಾನು ಎಲ್ಲೂ ಹೋಗೋದಿಲ್ಲ. ನನಗೇನು ಕೊಡಲಿ ಬಿಡಲಿ ಈ ಸಂಘಟನೆಯಲ್ಲಿ ಇರ್ತೀನಿ. ನೀವು ಕೂಡ ಆ ಥರ ನಿಷ್ಠಾವಂತರಾಗಿ ಪಕ್ಷವನ್ನು ಕಟ್ಕೊಂಡು ಹೋಗ್ರಿ ಅಂತಕ್ಕಂಥದ್ದು ನನ್ನ ಇದ್ರದ್ದು. ನಾನು ಇನ್ನು ಮುಂದೆ ಕೂಡ ಅವ್ರ ಬಗ್ಗೆ ಮಾತಾಡೋಕ್ಕೆ ಜಾಸ್ತಿ ಹೋಗಲ್ಲ. ಭವಿಷ್ಯ ಇದೆ ಲಾಸ್ಟ್, ಯಾಕಂದ್ರೆ ದೊಡ್ಡವ್ರು ಹೇಳಿರೋದ್ರಿಂದ ಬಿಟ್ಬಿಡ್ತೀನಿ. ಮಾತಾಡೋಕ್ಕೆ ಬಂದರೆ ಮಾತ್ರ ಸುಮ್ಮನೆ ಇರೋ ಕುತ್ಕೊಳ್ಳೋವಂಥ ಜೀವ ನಂದಂತೂ ಅಲ್ಲ. ಕ್ಷೇತ್ರಕ್ಕೆ ಬಂದು ಗೆದ್ದು ತೋರಿಸ್ಲಿ ಅಂತ ಸವಾಲು ಹಾಕಿದ್ದಾರೆ ಸುಧಾಕರ್ ಅವರು. ಅದು ನೋಡೋಣ, ನಮ್ಮ ದೊಡ್ಡವ್ರು ಏನಾದರೂ ನೀನು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಂಡ್ರೆ ಹೋಗ್ತೀನಿ, ನೀವೇನೋ ಗೋರಿಬಿದನೂರ್ಗೆ ಹೋಗಂದ್ರೆ ಹೋಗ್ತೀನಿ, ಯಲಹಂಕದಲ್ಲಿ ನಿಂತ್ಕೊಂಡ್ರೆ ನಿಂತ್ಕೊತೀನಿ. ಪಕ್ಷ ಏನು ಹೇಳ್ತದೆ ಆ ಕೆಲಸ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ SR ವಿಶ್ವನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಣಯ್ ಶೋತ್, ಅನಿಲ್ ಕಲಿಕೆರೆ, TV9 ಬೆಂಗಳೂರು. ಸರ್, ಸುಧಾಕರ್ ಅವರು ಕೂಡ ತಮ್ಮ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತೀರಿ ಅಂತ? ಅದು ಕಂಟಿನ್ಯೂಸ್ ಆಗಿ ಇರ್ತದೆ. ಅದ್ರದ್ದು ದೊಡ್ಡವ್ರು ಹೇಳವ್ರೆ ಒಂದು ಸಾರಿ ಮಾತಾಡ್ತೀವಿ ಅಂತೇಳಿ. ನಾನು ಹೇಳ್ತಕ್ಕಂಥದ್ದು ನನ್ನ ಕ್ಷೇತ್ರ ಭಾಳ ಬಲಿಷ್ಠವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೈಕಲ್ ತುಳ್ಕೊಂಡು ಕಟ್ಟಿರೋದು ನಾವೆಲ್ಲ ನಮ್ಮ ಕಾರ್ಯಕರ್ತರು. ನೀವು ಲೋಕಸಭಾ ಸದಸ್ಯರಾಗಿದ್ದೀರಿ, 85,000 ಲೀಡ್ ಕೊಟ್ಟಿದ್ದೀವಿ ನಾವು. ತಿರ್ಗಾ ನಿಂತ್ಕೊಂತೀರ, ತಿರ್ಗಾ ಲೀಡು ಅದಕ್ಕಿಂತ ಜಾಸ್ತಿ ನಾವು ಕೊಡ್ತೀವಿ. ಆದರೆ ಮಧ್ಯದಲ್ಲಿ ಬಂದಲ್ಲಿ ರಾಜಕೀಯ ಮಾಡಿ ಗುಂಪು ಮಾಡೋವಂಥ ಕೆಲಸ ನೀವು ಮಾಡೋದು ಬೇಡ. ನೀವು ಮಾಡಿದಕ್ಕೋಸ್ಕರ ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀನಿ, ನಾನು ಅದರ ಕಡೆಗೆ. ಸೊ ನಿಮ್ಮ ಪಾಡಿಗೆ ನೀವು ಇಲ್ಲಿ ಸುಮ್ಮನೆ ಇತ್ತು ಅಂದರೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ. ಇಬ್ಬರು ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ನಾಳೆ ಇಬ್ಬರು ಸೇರಿ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕು. ನಾನಂತೂ ಪ್ರಾರಂಭ ಮಾಡಿದ್ದೆ RSS ಇಂದ. ನಾನು ಮುಕ್ತಾಯ ಆಗೋದು ಇದೇ ಸಂಘಟನೆಯಲ್ಲಿ. ನಾನು ಎಲ್ಲೂ ಹೋಗೋದಿಲ್ಲ. ನನಗೇನು ಕೊಡಲಿ ಬಿಡಲಿ ಈ ಸಂಘಟನೆಯಲ್ಲಿ ಇರ್ತೀನಿ. ನೀವು ಕೂಡ ಆ ಥರ ನಿಷ್ಠಾವಂತರಾಗಿ ಪಕ್ಷವನ್ನು ಕಟ್ಕೊಂಡು ಹೋಗ್ರಿ ಅಂತಕ್ಕಂಥದ್ದು ನನ್ನ ಇದ್ರದ್ದು. ನಾನು ಇನ್ನು ಮುಂದೆ ಕೂಡ ಅವ್ರ ಬಗ್ಗೆ ಮಾತಾಡೋಕ್ಕೆ ಜಾಸ್ತಿ ಹೋಗಲ್ಲ. ಭವಿಷ್ಯ ಇದೆ ಲಾಸ್ಟ್, ಯಾಕಂದ್ರೆ ದೊಡ್ಡವ್ರು ಹೇಳಿರೋದ್ರಿಂದ ಬಿಟ್ಬಿಡ್ತೀನಿ. ಮಾತಾಡೋಕ್ಕೆ ಬಂದರೆ ಮಾತ್ರ ಸುಮ್ಮನೆ ಇರೋ ಕುತ್ಕೊಳ್ಳೋವಂಥ ಜೀವ ನಂದಂತೂ ಅಲ್ಲ. ಕ್ಷೇತ್ರಕ್ಕೆ ಬಂದು ಗೆದ್ದು ತೋರಿಸ್ಲಿ ಅಂತ ಸವಾಲು ಹಾಕಿದ್ದಾರೆ ಸುಧಾಕರ್ ಅವರು. ಅದು ನೋಡೋಣ, ನಮ್ಮ ದೊಡ್ಡವ್ರು ಏನಾದರೂ ನೀನು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಂಡ್ರೆ ಹೋಗ್ತೀನಿ, ನೀವೇನೋ ಗೋರಿಬಿದನೂರ್ಗೆ ಹೋಗಂದ್ರೆ ಹೋಗ್ತೀನಿ, ಯಲಹಂಕದಲ್ಲಿ ನಿಂತ್ಕೊಂಡ್ರೆ ನಿಂತ್ಕೊತೀನಿ. ಪಕ್ಷ ಏನು ಹೇಳ್ತದೆ ಆ ಕೆಲಸ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ SR ವಿಶ್ವನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಣಯ್ ಶೋತ್, ಅನಿಲ್ ಕಲಿಕೆರೆ, TV9 ಬೆಂಗಳೂರು.